ಎಲ್ಲಿರಿ ಹೋಗ್ರಿ ಅಂತ ಹೇಳ್ತಾರೆ ಅವರು, ಸಿಂಪಲ್. ಮತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲೋ ಅದು ಸೆಕೆಂಡ್ರಿ ಅದು. ಆದರೆ ಈ ಪರಿಸ್ಥಿತಿ ಹೀಗಾಗಿ ಈ ನಾಡಿನೆಲ್ಲ ಪ್ರೊಫೆಸರ್ಗಳು ಸುಖದಿಂದಿಲ್ಲ, ಉಪನ್ಯಾಸಕರು ಸುಖದಿಂದಿಲ್ಲ, ವಿದ್ಯಾರ್ಥಿಗಳು ಸುಖದಿಂದಿಲ್ಲ. ಅವ್ರು ಬೇಕಾದ್ರೆ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಕಲಿಯಾಕೊಂಡು ದುಡ್ಡು ಹಾಕಬೇಕು. ದುಡ್ಡು ಹಾಕೋ ಶಕ್ತಿ ಈ ಒಂದು ಬಡ ಎಲ್ಲ ಕೂಲಿಕಾರ 90% ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ, 90% ಈ ದೇಶದ ಕೂಲಿಕಾರರ ಮಕ್ಕಳು ಎಲ್ಲಿ ದುಡ್ಡು ಹಾಕಿ ಕಲಿತಾರೆ? ಅವ್ರು ದಿನ ಬದುಕು ದುಡಿದು ಕಷ್ಟ ಆಗ್ಯದ. ಎಲ್ಲೋ ದುಡಿತಾರೆ, ಎಲ್ಲೋ ಏನೋ ಮಾಡ್ತಾರೆ, ಅದು ಕಾಲೇಜಿಗೆ ಹಚ್ತಾರೆ, ಸಿಕ್ಕಾಪಟ್ಟೆ ಪಿ. ಅದು ಪ್ರೈವೇಟ್ದವ್ರಂತ ಅವ್ರು ಏನು ಹೇಳ್ತಾರೆ ಅದಪ್ಪಿ ಹೇಳ್ಬೋದು. ಸರ್ಕಾರ ಇನ್ನೂ ಲಿಖಿತವಾಗಿ ಕೊಟ್ಟಿರ್ತಾರೆ, ನಾವು ಅಷ್ಟು ಉಳಿದ್ರಿ ನಾವು ಪ್ರಾಮಾಣಿಕ ಪಿ ಎಟ್ ಓದ್ತೀವಿ ಅಂತ ಹೇಳ್ತಾರೆ. ಅಪ್ರಾಮಾಣಿಕವಾಗಿ ಯಾರು ಮಾಡ್ತಾರೆ ನಡೆಸ್ತಾ ಇಲ್ವಾ ಕಾಲೇಜ್ಗಳನ್ನು? ಮತ್ತು ವಿಶ್ವವಿದ್ಯಾಲಯಗಳು ಪ್ರಾಮಾಣಿಕವಾಗಿ ನಡೀತಾ ಇದ್ದಾವ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ನಮ್ಮಲ್ಲಿ ಈ ಒಂದು ವಿದ್ಯಾಮಟ್ಟ ನೋಡಿದಾಗ ನಮ್ಮಲ್ಲಿ ಸೈಂಟಿಫಿಕ್ ಟೆಂಪರೇ ಇಲ್ಲ. ನೋಡಿರಿ, ಇಲ್ಲಿ ಉದ್ಯಮಿಗಳು ಯಾವ ಇಲ್ಲ, ಎಲ್ಲ ಬಂದಾಗಿದ್ದಾವೆ. 32 PSUಗಳು ಹೆಚ್ಚು ಬಂದಂಗಾಗಿದ್ದಾವೆ. ಪ್ರೈವೇಟ್ಗಳಿಗೆ ಕೊಟ್ಬಿಟ್ಟಿದ್ದಾರೆ. ಇನ್ನೂ ಹೆಚ್ಚಾಗಬೇಕಾಗಿತ್ತು PSUಗಳು. ಎಲ್ಲ ಜನಸಾಮಾನ್ಯ ಕೈಲಿ ಇರಬೇಕಾಗಿತ್ತು. ಇಲ್ಲ, ಜನಸಾಮಾನ್ಯ ಅಂದರೆ ಅದಕ್ಕೆ ಇವ್ರಿಗೆ ಕೊಟ್ಟಿದ್ದಾರೆ. ಆಳುವವ್ರ ಕೈ ಕೊಟ್ಟಾರ, ಆಳುವವ್ರು ನಡೆಸ್ತಾ ಇಲ್ಲ. ಆಳುವವ್ರ ಕಂಪ್ನಿಗಳಿಗೆ ಮಾರ್ಕೊಳ್ತಾ ಇದ್ದಾರೆ. ಕಂಪ್ನಿಗಳು ತಮ್ಮ ಬೇಕಾದ್ರೆ ನಡೆಸ್ತಾರೆ, ಬೇಡಾದ್ರೆ ಬಂದ್ ಮಾಡ್ತಾರೆ. ತಮ್ಮ ಲಾಭ ನಡೆಸೋ ಲಾಭಕ್ಕೆ ಬಂದ್ ಮಾಡ್ತಾರೆ. ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ನಿರ್ಮಾಣದ ಈ ದಿಶೆಯಲ್ಲಿ ನಮ್ಮ ರಾಜ್ಯಪಾಲರು ಪ್ರಶ್ನೆ ಮಾಡಿದ ಭಾಳ ಚೆನ್ನಾಗಿತ್ತು. ಮತ್ತು ಅವರು ಅಂದಾರೆ, ಇಲ್ಲ ನಿಮ್ಮಲ್ಲಿ ನಿಮಗೆ ಮಾಡಿಲ್ಲ, ಇನ್ನೂ ಕೆಲವು ಕಡೆ ಖಾಲಿ ಸೀಟ್ಗಳು ಬಿದ್ದಿದ್ದಾವೆ, ನೀವು ಮಾಡಬೇಕಾಗಿದ್ದಾಗ ಲಕ್ಷ ನೀವು ಅಂತ ಹೇಳ್ತಾ ಇದ್ದಾರೆ. ಆಡಳಿತ ಭಾಳ ಮೇಲೆ ಭಾಳ ಅದ, ಅದನ್ನು ನಿರ್ವಹಿಸಿ ಇದನ್ನು ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಅದು ತಮ್ಮ ಅಧಿಕಾರ ಉಳಿಸುವ ಸಲುವಾಗಿ ಅಷ್ಟ. ಇವತ್ತು ಇದನ್ನು ಮಸೂದೆ ಹಿಂದೆ ಕೊಡೋಣ ನಾಳಿಂದ ಅವರು ಮೌನ ಅಂದ್ರೆ ಇವರಿಗೆಲ್ಲ ಬರೀ ಕೇವಲ ಅಧಿಕಾರ ಬೇಕಾಗಿದೆ ವಿನಃ ಇದು ಮತ್ತೇನು ಇಲ್ಲ ಅಂತ ಅನಿಸೋದಿಲ್ವ ನಿಮಗೆ? ನೀವು ವಿಚಾರ ಮಾಡೋದು. ಯಾಕಪ್ಪ ಅಂತಂದ್ರೆ ಇದು ಇವತ್ತಿನ ರಾಜ್ಯಪಾಲರ ಮತ್ತು ಮುಖ್ಯಮಂತ್ರಿಗಳಿಗೆ ತಿಕ್ಕಾಟ. ಅಧಿಕಾರಕ್ಕಾಗಿ ಕುಲಪತಿ ನಾವು ನೇಮಿಸ್ತು, ಕುಲಪತಿ ನಾವು ನೇಮಿಸ್ತು. ಯಾರು ನೇಮಿಸ್ತಾರೆ ರೀ? ಅವ್ರು ಪ್ರಾಮಾಣಿಕ ಸಜ್ಜರು ಒಳ್ಳೆಯವ್ರು ನೇಮಿಸ್ರಿ, ವಿದ್ಯುತ್ ಇದ್ದವ್ರು ನೇಮಿಸ್ರಿ. ನಾವು ಯಾರು ಒಳ್ಳೆಯವ್ರಿದ್ದಾರೆ ಒಪ್ಕೊಳ್ರಿ ಅದನ್ನು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನೆನೆಸ್ಲಿಕ್ಕೆ ಹೋಗ್ಬಾರ್ದು. 16 ನ್ಯೂಸ್ ಅರ್ಥಾತ್ ಹೇಳಿ ಸೀತಾರಾಮನ್ ಸತ್ಯದ ಕೈಗನ್ನಡಿ ವಂದನೆಗಳು.